ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ಕರ್ನಾಟಕದ ಅತಿ ಪುರಾತನ ಶೂರ ಮತ್ತು ವೀರ ಪರಂಪರೆಯುಳ್ಳ ಒಂದು ಅದ್ಭುತ ಸಮುದಾಯದ ಬಗ್ಗೆ ತಿಳಿಸಲಿದ್ದೇವೆ. ಅದೇ ವಾಲ್ಮೀಕಿ ನಾಯಕ ಜನಾಂಗ. ಕಾಡಿನಿಂದ ಬಂದು ನಾಡನ್ನೇ ಆಳಿದ ಶೂರರ ಜನಾಂಗವಿದು. ಮಹಾಭಾರತದ ಕಾಲದಿಂದ ಹಿಡಿದು ಬ್ರಿಟಿಷರ ವಿರುದ್ಧದ ಸ್ವಾತಂತ್ರ್ಯದ ಹೋರಾಟದವರೆಗೂ ಇವರ ಇತಿಹಾಸ ಅತ್ಯಂತ ರೋಮಾಂಚನಕಾರಿಯಾಗಿದೆ. ದಕ್ಷಿಣ ಭಾರತದ ಇತಿಹಾಸವನ್ನು ತೆಗೆದು ನೋಡಿದರೆ ಈ ಸಮುದಾಯದ ವೀರಗಾಥೆಗಳು ಪುಟಪುಟಗಳಲ್ಲೂ ರಾರಾಜಿಸುತ್ತವೆ. ಇಂದಿನ ಈ ವಿಡಿಯೋದಲ್ಲಿ ವಾಲ್ಮೀಕಿ ನಾಯಕ ಜನಾಂಗದ ಸಂಪೂರ್ಣ ಇತಿಹಾಸ, ಅವರ ಪುರಾಣದ ಉಗಮ, ಹಿಂದಿನ ವೃತ್ತಿ, ಈ ಸಮುದಾಯದ ಪ್ರಸಿದ್ಧ ವೀರರು, ಹೀಗೆ ಪ್ರತಿಯೊಂದು ವಿವರವನ್ನು ನಾವು ನಿಮಗೆ ತಿಳಿಸುತ್ತೇವೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವು ನಾಯಕ ಜನಾಂಗದವರಾಗಿದ್ದರೆ ಜೈ ವಾಲ್ಮೀಕಿ ಎಂದು ಕಾಮೆಂಟ್ ಮಾಡಿ. ಸ್ನೇಹಿತರೆ, ನಾಯಕ ಜನಾಂಗದ ಇತಿಹಾಸ ಬರಿಯ ಇತಿಹಾಸವಲ್ಲ, ಅದೊಂದು ತ್ಯಾಗ ಮತ್ತು ಬಲಿದಾನಗಳ ವೀರಗಾಥೆ. ಪುರಾಣಗಳ ಪ್ರಕಾರ ಈ ಜನಾಂಗದ ಮೂಲವು ಬಹಳ ಪ್ರಾಚೀನವಾದದ್ದು. ಹಿಂದೂ ಮಹಾಕಾವ್ಯ ರಾಮಾಯಣವನ್ನು ರಚಿಸಿದ ಮಹರ್ಷಿ ವಾಲ್ಮೀಕಿಯವರು ಜನಿಸಿದ್ದು ಇದೇ ನಾಯಕ ಸಮುದಾಯದಲ್ಲಿ ಎನ್ನಲಾಗುತ್ತದೆ. ಪಾರಂಪರಿಕ ಕಥೆಗಳ ಪ್ರಕಾರ ವಾಲ್ಮೀಕಿ ಮಹರ್ಷಿಗಳ ಮೂಲ ಹೆಸರು ರತ್ನಾಕರ ಎಂದಾಗಿತ್ತು. ಅರಣ್ಯವಾಸಿಯಾಗಿದ್ದ ಇವನು ತನ್ನ ಹೆಂಡತಿ ಮಕ್ಕಳ ಹೊಟ್ಟೆ ತುಂಬಿಸಲು ಕಾಡಿನ ದಾರಿಯಲ್ಲಿ ಹೋಗುವ ದಾರಿ ಹೋಕರನ್ನು ಬೆದರಿಸಿ ದೋಚುವ ದರೋಡೆಕೋರನಾಗಿದ್ದನು. ರತ್ನಾಕರನ ಹೆಸರು ಕೇಳಿದರೆ ಸಾಕು, ಕಾಡಿನ ದಾರಿಯಲ್ಲಿ ಸಾಗುವ ಜನ ನಡುಗುತ್ತಿದ್ದರು. ಹೀಗಿರುವಾಗ ಒಂದು ದಿನ ನಾರದ ಮುನಿಗಳು ಆ ಕಾಡಿನಲ್ಲಿ ಬಂದಾಗ ರತ್ನಾಕರ ಅವರನ್ನು ದೋಚುವ ಉದ್ದೇಶದಿಂದ ಅಡ್ಡಗಟ್ಟಿದನು. ಆಗ ನಾರದರು ವಿಚಲಿತರಾಗದೆ, ನೀನು ನಿನ್ನ ಕುಟುಂಬಕ್ಕಾಗಿ ಈ ಘೋರ ಪಾಪದ ಕೆಲಸ ಮಾಡುತ್ತಿದ್ದೀಯಲ್ಲ, ನಿನ್ನ ಈ ಪಾಪದ ಕರ್ಮದಲ್ಲಿ ನಿನ್ನ ಹೆಂಡತಿ ಮಕ್ಕಳು ಪಾಲುದಾರರಾಗುತ್ತಾರೆ ಎಂದು ಅವರನ್ನು ಕೇಳಿಕೊಂಡು ಬಾ ಎಂದರು. ರತ್ನಾಕರ ಮನೆಗೆ ಹೋಗಿ ಹೆಂಡತಿ ಮಕ್ಕಳನ್ನು ಕೇಳಿದಾಗ, ನಿನ್ನ ಪಾಪಕ್ಕೆ ನೀನೇ ಹೊಣೆ, ನಾವು ಪಾಲುದಾರರಲ್ಲ ಎಂದು ಅವರು ಹೇಳಿದರು. ಈ ಮಾತಿನಿಂದ ರತ್ನಾಕರನ ಕಣ್ಣು ತೆರೆಯಿತು. ಇಡೀ ಕುಟುಂಬಕ್ಕಾಗಿ ತಾನೊಬ್ಬನೇ ಪಾಪ ಹೊರಬೇಕಲ್ಲ ಎಂಬ ಕಟುಸತ್ಯ ಅರಿವಾಗಿ ತೀವ್ರ ಪಶ್ಚಾತ್ತಾಪದಿಂದ ನಾರದ ಮುನಿಗಳ ಕಾಲಿಗೆ ಬಿದ್ದು ತನ್ನನ್ನು ಉದ್ಧಾರ ಮಾಡುವಂತೆ ರತ್ನಾಕರ ಬೇಡಿಕೊಂಡನು. ಆಗ ನಾರದ ಮುನಿಗಳು ಶ್ರೀರಾಮನಾಮ ಜಪಿಸು ಎಂದು ಹೇಳಿದರು. ಆದರೆ ರತ್ನಾಕರ ತನ್ನ ಜೀವನ ಪೂರ್ತಿ ಎಷ್ಟೋ ಪಾಪಗಳನ್ನು ಮಾಡಿದ್ದರಿಂದ ಆತನ ಬಾಯಿಂದ ರಾಮ ಎಂಬ ಪವಿತ್ರ ಹೆಸರು ಉಚ್ಚರಿಸಲಾಗಲಿಲ್ಲ. ನಂತರ ನಾರದ ಮುನಿಗಳ ಪ್ರೇರಣೆಯಿಂದ ಮರ ಮರ ಎಂಬ ಜಪವನ್ನು ಮಾಡುತ್ತಾ ಅದೇ ಜಪ ರಾಮ ರಾಮ ಆಗಿ ರೂಪಾಂತರಗೊಂಡು ತನ್ನ ಸುತ್ತ ಹುತ್ತವೇ ಬೆಳೆದರೂ ಲೆಕ್ಕಿಸದೆ ಮಾಡಿದ ದೀರ್ಘ ತಪಸ್ಸಿನ ನಂತರ ಅವರು ವಾಲ್ಮೀಕಿ ಎಂದು ಪ್ರಸಿದ್ಧರಾದರು. ರಾಮಾಯಣ ಮಹಾಕಾವ್ಯದ ಕೃತಿಕರ್ತನಾಗಿ ಸೀತೆಗೆ ಆಶ್ರಯ ನೀಡಿ ಲವಕುಶರಿಗೆ ಮಾರ್ಗದರ್ಶನ ನೀಡಿದ ಮಹಾನ್ ಋಷಿಯಾಗಿ ವಾಲ್ಮೀಕಿ ಇಂದು ಅಮರರಾಗಿದ್ದಾರೆ. ಇನ್ನು ವಿಷ್ಣು ಪುರಾಣದ ಪ್ರಕಾರ ಈ ಭೂಮಿಯ ಮೇಲೆ ಮೊದಲ ಬಾರಿಗೆ ಪಟ್ಟಾಭಿಷಿಕ್ತನಾದ ಚಕ್ರವರ್ತಿ ಪ್ರತುವಿನ ತಂದೆ ವೇಣ ಮಹಾರಾಜನು ಬೇಡ ನಾಯಕರ ಮೂಲ ಪುರುಷ ಎಂದು ಉಲ್ಲೇಖಿಸಲಾಗಿದೆ. ಇನ್ನು ಇವರ ಉಗಮದ ಬಗ್ಗೆ ಮತ್ತೊಂದು ಸ್ವಾರಸ್ಯಕರವಾದ ಕಥೆಯಿದೆ. ಮಹಾವಿಷ್ಣುವಿನ 6ನೇಯ ಅವತಾರವಾದ ಪರಶುರಾಮನು ಒಮ್ಮೆ ಭೂಮಿಯ ಮೇಲಿದ್ದ ಅಹಂಕಾರಿ ಮತ್ತು ದುಷ್ಟ ಕ್ಷತ್ರಿಯ ರಾಜರನ್ನು ಸಂಹಾರ ಮಾಡಲು ಶಪಥ ಮಾಡುತ್ತಾನೆ. ತನ್ನ ಕೊಡಲಿಯನ್ನು ಹಿಡಿದು ಸತತ 21 ಬಾರಿ ಭೂಪ್ರದಕ್ಷಿಣೆ ಮಾಡುತ್ತಾ ಕ್ಷತ್ರಿಯರ ಸಂಹಾರ ಮಾಡುತ್ತಾನೆ. ಆ ಭೀಕರ ದಾಳಿಗೆ ಹೆದರಿದ ಕೆಲವು ಕ್ಷತ್ರಿಯ ರಾಜಕುಮಾರರು ಮತ್ತು ಯೋಧರು ಪ್ರಾಣ ಭಯದಿಂದ ತಮ್ಮ ರಾಜ್ಯಗಳನ್ನು ಬಿಟ್ಟು ದಟ್ಟವಾದ ಕಾಡನ್ನು ಸೇರಿದರು. ಬೆಟ್ಟ ಗುಡ್ಡಗಳನ್ನು ಮತ್ತು ನೀರಿನ ಮೂಲಗಳನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಂಡ ಅವರು ನಿಧಾನವಾಗಿ ಬಿಲ್ಲುಗಾರಿಕೆ ಮತ್ತು ಬೇಟೆಯಾಡುವುದನ್ನು ರೂಢಿಸಿಕೊಂಡರು. ಕಾಡೇ ಅವರ ಮನೆಯಾಯಿತು. ಆ ಸಮಯದಲ್ಲಿ ದಟ್ಟವಾದ ಕಾಡಿನಲ್ಲಿ ತಪಸ್ಸು ಮಾಡುತ್ತಿದ್ದ ಋಷಿಮುನಿಗಳಿಗೆ ಮತ್ತು ಕಾಡಿನ ದಾರಿಯಲ್ಲಿ ಸಾಗುತ್ತಿದ್ದ ಮುಗ್ಧ ದಾರಿಹೋಕರಿಗೆ ಕಾಡು ಮೃಗಗಳಿಂದ ಹಾಗೂ ಕಳ್ಳ ಕಾಕರಿಂದ ಈ ವೀರರು ರಕ್ಷಣೆ ನೀಡಲು ಆರಂಭಿಸಿದರು.
ಇವರ ಈ ನಿಸ್ವಾರ್ಥ ಸೇವೆ, ನಿಷ್ಠೆ ಮತ್ತು ಶೌರ್ಯವನ್ನು ಮೆಚ್ಚಿದ ಋಷಿ ಮುನಿಗಳು ಹಾಗೂ ಜನಸಾಮಾನ್ಯರು ಇವರಿಗೆ ವಿಷ್ಣುವಿನ ಇನ್ನೊಂದು ಹೆಸರಾದ ನಾಯಕ ಎಂಬ ಬಿರುದನ್ನು ಪ್ರೀತಿಯಿಂದ ನೀಡಿದರು ಎಂದು ಪುರಾಣಗಳು ಹೇಳುತ್ತವೆ. ನಾಯಕ ಎಂದರೆ ಮುಂದೆ ನಿಂತು ರಕ್ಷಿಸುವವನು ಎಂದರ್ಥ. ಹೀಗೆ ಅರಣ್ಯ ಸೇರಿದ ಕ್ಷತ್ರಿಯ ಯೋಧರೇ ಮುಂದೆ ನಾಯಕ ಜನಾಂಗವಾಗಿ ಹೊರಹೊಮ್ಮಿದರು ಎನ್ನಲಾಗುತ್ತದೆ. ಪ್ರಾಚೀನ ಕಾಲದಿಂದಲೂ ಇವರು ಪ್ರಬಲ ಸೇನಾ ನಾಯಕರಾಗಿ, ಮುಖಂಡರಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಎಂದು ಕೆಲವು ಇತಿಹಾಸಕಾರರು ಅಭಿಪ್ರಾಯಪಡುತ್ತಾರೆ. ಸಂಸ್ಕೃತದಲ್ಲಿ ನಾಯಕ ಎಂದರೆ ಮುಖಂಡ ಅಥವಾ ಮಾರ್ಗದರ್ಶಕ ಎಂದರ್ಥ. ಅಷ್ಟೇ ಅಲ್ಲದೆ ಕರ್ನಾಟಕವನ್ನು ಆಳಿದ ಚಕ್ರವರ್ತಿ ಚಂದ್ರಹಾಸ, ನಿಷಾದ ದೇಶದ ಚಕ್ರವರ್ತಿ ನಳಮಹಾರಾಜ, ಹಿರಣ್ಯಧನುವಿನ ಪುತ್ರನಾದ ಏಕಲವ್ಯ ಮುಂತಾದ ಅನೇಕ ಅರಸರು ಇದೇ ನಾಯಕ ಜನಾಂಗದವರಾಗಿದ್ದಾರೆ. ಇನ್ನು ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ಈ ಜನಾಂಗದ ವೀರರು ಕೌರವ ಮತ್ತು ಪಾಂಡವರ ಎರಡೂ ಪಕ್ಷಗಳ ಪರವಾಗಿ ನಿಂತು ತಮ್ಮ ಶೌರ್ಯ ಪ್ರದರ್ಶಿಸಿದ್ದರು ಎಂದು ತಿಳಿದುಬರುತ್ತದೆ. ಸಹದೇವನು ತಾನು ಮಾಡಿದ ರಾಜಸೂಯ ಯಾಗದ ದಕ್ಷಿಣ ಭಾರತದ ದಂಡಯಾತ್ರೆಯಲ್ಲಿ ಈ ಜನಾಂಗದವರನ್ನು ಎದುರಿಸಿದ್ದನು ಎಂಬ ಉಲ್ಲೇಖವೂ ಇದೆ. ಇನ್ನು ಈ ಸಮುದಾಯದ ಅದ್ಭುತ ಭಕ್ತಿ ಪರಂಪರೆಯನ್ನು ಹೇಳುವಾಗ ಬೇಡರ ಕಣ್ಣಪ್ಪನ ಕಥೆಯನ್ನು ಮರೆಯಲು ಸಾಧ್ಯವಿಲ್ಲ. ಅರಣ್ಯದಲ್ಲಿ ಬೇಟೆಗಾರನಾಗಿ ಬೆಳೆದ ಕಣ್ಣಪ್ಪ ಶಿವನ ಮೇಲಿನ ತನ್ನ ನಿಷ್ಕಪಟ ಭಕ್ತಿಯಿಂದಾಗಿ ಅತ್ಯುನ್ನತ ಸ್ಥಾನ ಪಡೆದಿದ್ದಾನೆ. ಶಿವಲಿಂಗದ ಕಣ್ಣಿನಿಂದ ರಕ್ತ ಹರಿಯುತ್ತಿರುವುದನ್ನು ಕಂಡು ಆ ನೋವನ್ನು ಸಹಿಸಲಾರದೆ ತನ್ನದೇ ಕಣ್ಣನ್ನು ಕಿತ್ತು ಅರ್ಪಿಸಿ ಭಕ್ತಿಯ ಪರಾಕಾಷ್ಠೆಯನ್ನು ಮೆರೆದ ಮಹಾನ್ ಶಿವಭಕ್ತ ಬೇಡರ ಕಣ್ಣಪ್ಪ. ಸ್ನೇಹಿತರೆ, ಈ ಸಮುದಾಯದವರ ಹಿಂದಿನ ವೃತ್ತಿಗಳ ಬಗ್ಗೆ ಮಾತನಾಡುವುದಾದರೆ ಆರಂಭಿಕ ದಿನಗಳಲ್ಲಿ ಇವರು ಪ್ರಮುಖವಾಗಿ ಅರಣ್ಯವಾಸಿಗಳಾಗಿದ್ದರು. ಬೇಟೆ ಮತ್ತು ಅರಣ್ಯ ಸಂಪನ್ಮೂಲಗಳನ್ನು ಅವಲಂಬಿಸಿ ಜೀವನ ಸಾಗಿಸುತ್ತಿದ್ದರು. ಅಸಾಧಾರಣ ದೈಹಿಕ ಬಲವನ್ನು ಹೊಂದಿದ್ದ ಇವರ ಪ್ರಮುಖ ಕಸುಬು ಬಿಲ್ಲುಗಾರಿಕೆ ಮತ್ತು ಶಸ್ತ್ರಾಸ್ತ್ರಗಳ ಬಳಕೆಯಾಗಿತ್ತು. ಆದರೆ ಕಾಲಕ್ರಮೇಣ ಇವರ ಶೌರ್ಯ, ನಿಷ್ಠೆ ಮತ್ತು ನಾಯಕತ್ವದ ಗುಣಗಳು ಇವರನ್ನು ಅಪ್ರತಿಮ ಯೋಧರನ್ನಾಗಿ ಮಾಡಿದವು. ಕಾಡಿನಲ್ಲಿ ದಾರಿ ಹೋಕರನ್ನು ರಕ್ಷಿಸುವ, ಸೈನ್ಯದ ಮುಂಚೂಣಿಯಲ್ಲಿ ನಿಂತು ಹೋರಾಡುವ ನಾಯಕರಾಗಿ ಇವರು ಹೊರಹೊಮ್ಮಿದರು. ಶಕ್ತಿ ಮತ್ತು ಭಕ್ತಿಯ ಅದ್ಭುತ ಸಂಗಮವಾದ ಈ ಜನಾಂಗವು ನಂತರದ ದಿನಗಳಲ್ಲಿ ಕೇವಲ ಕಾಡಿನ ಯೋಧರಾಗಿ ಉಳಿಯದೆ ಪಾಳೆಗಾರರಾಗಿ ಮತ್ತು ಬಲಿಷ್ಠ ಮಹಾರಾಜರಾಗಿ ನಾಡನ್ನು ಆಳಲು ಶುರು ಮಾಡಿದರು. ಕರ್ನಾಟಕದ ಉದ್ದಗಲಕ್ಕೂ ಸುಮಾರು 77 ಪ್ರಾಂತ್ಯಗಳನ್ನು ಆಳ್ವಿಕೆ ಮಾಡಿದ ಕೀರ್ತಿ ಈ ನಾಯಕ ಜನಾಂಗದ್ದಾಗಿದೆ. ವ್ಯವಸ್ಥಿತವಾಗಿ ಎತ್ತರವಾದ ಗುಡ್ಡಗಳ ಮೇಲೆ ಕೋಟೆಗಳನ್ನು ಕಟ್ಟಿ ವೈರಿಗಳನ್ನು ಮುನ್ನುಗ್ಗದಂತೆ ತಡೆಯುವುದು ಮತ್ತು ನಾಡನ್ನು ರಕ್ಷಿಸುವುದು ಈ ಪಾಳೆಗಾರರ ಪ್ರಮುಖ ಕರ್ತವ್ಯವಾಗಿತ್ತು. ಇಂದಿಗೂ ಕರ್ನಾಟಕದ ನೂರಾರು ಹಳ್ಳಿಗಳ ಹೆಸರುಗಳು ನಾಯಕ ಎಂಬ ಪದವನ್ನು ಒಳಗೊಂಡಿದೆ. ಇದು ಇವರು ಆಳಿದ ವೈಭವದ ಕುರುಹಾಗಿದೆ. ಇನ್ನು ಈ ಸಮಾಜದ ಇತರ ಪ್ರಖ್ಯಾತ ವ್ಯಕ್ತಿಗಳನ್ನು ನೋಡುವುದಾದರೆ ಚಿತ್ರದುರ್ಗದ 7 ಸುತ್ತಿನ ಕೋಟೆಯನ್ನು ಆಳಿದ ಪಾಳೆಗಾರರಾದ ಗಂಡುಗಲಿ ಮದಕರಿ ನಾಯಕ, ಬಿಚ್ಚುಗತ್ತಿ ಭರಮಣ್ಣ ನಾಯಕ ಮತ್ತು ತಿಮ್ಮಣ್ಣ ನಾಯಕ ಈ ಜನಾಂಗದ ಅಪ್ರತಿಮ ರತ್ನಗಳು. ಅಷ್ಟೇ ಅಲ್ಲದೆ ವಿಜಯನಗರ ಸಾಮ್ರಾಜ್ಯಕ್ಕೆ ರಕ್ಷಣೆ ನೀಡಿದವರು ಇದೇ ನಾಯಕ ಪಾಳೆಗಾರರು. ದಕ್ಷಿಣ ಭಾರತದ ಮೇಲೆ ಮುಸ್ಲಿಂ ಸುಲ್ತಾನರು ದಂಡೆತ್ತಿ ಬಂದಾಗ ಈ ಜನಾಂಗ ತೋರಿದ ಕೌಶಲವನ್ನು ಮರೆಯುವಂತೆಯೇ ಇಲ್ಲ. ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಇಡೀ ದಕ್ಷಿಣ ಭಾರತ ದಿಕ್ಕು ತಪ್ಪಿದಾಗ ಉತ್ತರದ ಮೊಘಲರು, ಬಿಜಾಪುರದ ಆದಿಲ್ ಶಾಹಿಗಳು ಮತ್ತು ಬಹಮನಿ ಸುಲ್ತಾನರು ಕರ್ನಾಟಕದ ಮೇಲೆ ಮುಗಿಬಿದ್ದರು. ಆ ಕಷ್ಟಕಾಲದಲ್ಲಿ ಸುಮಾರು 200 ವರ್ಷಗಳಿಗೂ ಹೆಚ್ಚು ಕಾಲ ಈ ನಾಡನ್ನು, ಇಲ್ಲಿಯ ಸಂಸ್ಕೃತಿಯನ್ನು ಮುಸ್ಲಿಂ ಸುಲ್ತಾನರ ದಾಳಿಯಿಂದ ರಕ್ಷಿಸಿದ ಕೀರ್ತಿ ಇದೇ ನಾಯಕ ಪಾಳೆಗಾರರಿಗೆ ಸಲ್ಲುತ್ತದೆ. ದೆಹಲಿಯ ಸುಲ್ತಾನರು ದಾಳಿ ಮಾಡಿದಾಗ ಕಂಪ್ಲಿ ಸಂಸ್ಥಾನದ ಕಂಪಿಲರಾಯ ಮಹಮ್ಮದ್ ಬಿನ್ ತುಘಲಕ್ನ ಬೃಹತ್ ಸೇನೆಯ ವಿರುದ್ಧ ವೀರಾವೇಶದಿಂದ ಹೋರಾಡಿದನು. ಇನ್ನು ಹೈದರಾಲಿಯಂತಹ ಚತುರ ಪರಾಕ್ರಮಿ 4 ಬಾರಿ ದಂಡೆತ್ತಿ ಬಂದರೂ ಆತನನ್ನು ಹೊಡೆದೋಡಿಸಿದ ಸಾಹಸ ಮದಕರಿ ನಾಯಕರದ್ದು.
ಒಮ್ಮೆ ಯುದ್ಧ ಭೂಮಿಗೆ ಇಳಿದರೆ ಶತ್ರುಗಳನ್ನು ಸದೆಬಡಿಯದೆ ತನ್ನ ಕತ್ತಿಯನ್ನು ಕೆಳಗಿಡದ ಬಿಚ್ಚುಗತ್ತಿ ಭರಮಣ್ಣ ನಾಯಕನ ಶೌರ್ಯಕ್ಕೆ ಯಾರೂ ಸಾಟಿಯಿಲ್ಲ. ಇನ್ನು ಕೆಳದಿ ಸಂಸ್ಥಾನವನ್ನು ಆಳಿದ್ದ ಶಿವಪ್ಪ ನಾಯಕರು ಕರಾವಳಿ ಮತ್ತು ಮಲೆನಾಡು ಭಾಗಗಳಲ್ಲಿ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಿ ಬಿಜಾಪುರದ ಸುಲ್ತಾನರಾದ ಆದಿಲ್ ಶಾಹಿಗಳನ್ನು ಹೀನಾಯವಾಗಿ ಸೋಲಿಸಿದ್ದರು. ಇವರ ಜೊತೆಗೆ ತರೀಕೆರೆಯ ಸರ್ಜಾ ಹನುಮಪ್ಪ ನಾಯಕ, ಎಚ್ಚಮ್ಮ ನಾಯಕ, ಹರಪನಹಳ್ಳಿ ಸೋಮಶೇಖರ ನಾಯಕರಂತಹ ಹಲವಾರು ಪಾಳೆಗಾರರು ಮುಸ್ಲಿಂ ಸುಲ್ತಾನರಿಗೆ ಸಿಂಹ ಸ್ವಪ್ನರಾಗಿದ್ದರು. ಈ ವೀರ ಸೇನಾನಿಗಳ ಸಾಹಸ, ಚಾಕಚಕ್ಯತೆ ಮತ್ತು ಗೆರಿಲ್ಲಾ ಯುದ್ಧ ತಂತ್ರಗಳು ಸುಲ್ತಾನರ ಬೃಹತ್ ಸೇನೆಗಳಿಗೂ ನಡುಕ ಹುಟ್ಟಿಸುತ್ತಿದ್ದವು. ಇವರು ಕೇವಲ ಯುದ್ಧ ವೀರರು ಮಾತ್ರವಾಗಿರದೆ ಧರ್ಮನಿಷ್ಠರೂ ಆಗಿದ್ದರು ಎಂಬುದಕ್ಕೆ ಅವರು ಸ್ಥಾಪಿಸಿದ ಅನೇಕ ಮಠ ಮಂದಿರಗಳೇ ಇಂದಿಗೂ ಸಾಕ್ಷಿಯಾಗಿ ನಿಂತಿವೆ. ಬ್ರಿಟಿಷರ ದಬ್ಬಾಳಿಕೆಯ ವಿರುದ್ಧ ಸಿಡಿದೆದ್ದ ಕಲಿಗಳಿಗೂ ಈ ಜನಾಂಗಕ್ಕೂ ಬಿಡಿಸಲಾರದ ನಂಟಿದೆ. ಸುರಪುರದ ರಾಜ ಚಿಕ್ಕ ವೆಂಕಟಪ್ಪ ನಾಯಕ, ಕೆಳದಿಯ ಚೆನ್ನಮ್ಮ, ವೀರ ಸಿಂಧೂರ ಲಕ್ಷ್ಮಣ ಮತ್ತು ಬ್ರಿಟಿಷರ ಶಸ್ತ್ರಾಸ್ತ್ರ ಕಾಯ್ದೆಯ ವಿರುದ್ಧ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡಿ ಸಿಂಹ ಸ್ವಪ್ನವಾಗಿದ್ದ ಹಲಗಲಿಯ ಬೇಡರು ಇದೇ ನಾಯಕ ಜನಾಂಗದ ಹೆಮ್ಮೆಯ ವೀರರು. ಇನ್ನು ಈ ಜನಾಂಗದ ಜನಸಂಖ್ಯೆಯ ಬಗ್ಗೆ ಗಮನ ಹರಿಸಿದರೆ ಜನಗಣತಿಯ ಅಂದಾಜಿನ ಪ್ರಕಾರ ರಾಜ್ಯದಲ್ಲಿ ಸುಮಾರು 40ರಿಂದ 60 ಲಕ್ಷದಷ್ಟು ಜನಸಂಖ್ಯೆಯನ್ನು ಈ ಸಮುದಾಯ ಹೊಂದಿದೆ. ನಾಯಕ, ವಾಲ್ಮೀಕಿ, ಬೇಡ, ಬೇಡರ್, ಪರಿವಾರ, ತಳವಾರ ಮುಂತಾದ ಪರ್ಯಾಯ ಹೆಸರುಗಳಿಂದಲೂ ಈ ಜನಾಂಗವನ್ನು ಕರೆಯಲಾಗುತ್ತದೆ. ಸ್ನೇಹಿತರೆ, ಇಷ್ಟೊಂದು ಭವ್ಯವಾದ ಮತ್ತು ಶ್ರೀಮಂತ ಇತಿಹಾಸ ಹೊಂದಿರುವ ನಾಯಕ ಜನಾಂಗವು ಇಂದು ಹಲವಾರು ಸವಾಲುಗಳನ್ನು ಮತ್ತು ಸಂಕಷ್ಟಗಳನ್ನು ಎದುರಿಸುತ್ತಿದೆ. ಹಾಗಿದ್ದರೂ ಆಧುನಿಕ ಕಾಲದ ಬದಲಾವಣೆಯ ಗಾಳಿಗೆ ತೆರೆದುಕೊಂಡಿರುವ ನಾಯಕ ಸಮುದಾಯವು ನಿಧಾನವಾಗಿ ಪ್ರಗತಿಯತ್ತ ಹೆಜ್ಜೆ ಹಾಕುತ್ತಿದೆ. ಇಂದು ಈ ಸಮಾಜದವರು ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಭದ್ರವಾದ ಸ್ಥಾನವನ್ನು ಕಂಡುಕೊಳ್ಳುತ್ತಿದ್ದಾರೆ. ಸ್ನೇಹಿತರೆ, ಇದಾಗಿತ್ತು ಕರ್ನಾಟಕದ ಹೆಮ್ಮೆಯ ವಾಲ್ಮೀಕಿ ನಾಯಕ ಜನಾಂಗದ ರೋಚಕ ಇತಿಹಾಸ. ಈ ಜನಾಂಗದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ನೀವು ನಾಯಕ ಜನಾಂಗದವರಾಗಿದ್ದರೆ ಜೈ ವಾಲ್ಮೀಕಿ ಎಂದು ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ವಿಷಯದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.